ಮನಸ್ಸಿದ್ರೆ ಮಾರ್ಗ ಎಂದು ಸಾಧನೆ ಮಾಡುತ್ತಿರುವ ಛಲಗಾರ್ತಿ. ಭೂಮಿಕಾ ಸೇವಾ ಫೌಂಡೇಶನ್ ಮೂಲಕ ಸಮಾಜ ಸೇವೆ. ಬುದ್ಧ, ಬಸವ, ಅಂಬೇಡ್ಕರ್, ಮಹಾತ್ಮ ಗಾಂಧೀಜಿ, ಮಹಾವೀರರಂತಹ ಮಹನೀಯರ ಜಯಂತಿ ಆಚರಣೆ. ಬೆಳಗಾವಿಯ ದಿಟ್ಟ ಮಹಿಳೆ, ಬೆಂಗಳೂರು ವಾಸಿ ಲತಾ ಕುಂದರಗಿ. ಹಂಬಲ ಯಾಕೆ ಬಂತು ಮೇಡಮ್ ನಿಮಗೆ? ನಾನು ಒಬ್ಳು ಬೆಳೆದು ನಿಂತ್ರೆ ಎಷ್ಟೋ ಹೆಣ್ಮಕ್ಳಿಗೆ ನಾನು ವೇದಿಕೆ ಕೊಡ್ಬೋದು. ಮನೆಯೇ ಮೊದಲ ಪಾಠಶಾಲೆ. ಜೊತೆಗೆ ಗಂಡ ಹೆಂಡತಿ ಆದರ್ಶರಾದ್ರೆ ಮಕ್ಕಳು ದೇಶಕ್ಕೆ ಒಳ್ಳೆಯ ಪ್ರಜೆಯಾಗ್ತಾರೆ. ಸದಾಕಾಲ ಚಟುವಟಿಕೆ, ಸಮಾಜ ಸೇವೆ ನನ್ನ ಮೊದಲ ಆದ್ಯತೆ ಎಂದು ಸಾರಿ ಸಾರಿ ಹೇಳುವ ಲತಾ ಕುಂದರಗಿ. ಕೇವಲ ಮಕ್ಕಳಿಗೆ, ಮಹಿಳೆಯರಿಗೆ ನೀವು ಕಾನ್ಸೆಪ್ಟ್ ಮಾಡ್ಕೊಂಡಿದ್ದೀರಾ? ಇಡೀ ಸಮಾಜಕ್ಕೆ ನಾವೇನಾದರೂ ಒಂದು ಮಾಡಬೇಕು ಅಂತ ಇಟ್ಕೊಂಡಿದ್ರೆ ಏನು ನಿಮ್ಮ ಗುರಿ ಏನು ಮೇಡಮ್ ಅವರೇ? ಏರಿಯಾ ಚೆನ್ನಾಗಿದ್ರೇನೆ ಸಮಾಜ ಚೆನ್ನಾಗಿರುತ್ತೆ ಸರ್. ಆ ಮೂಲ ನಾವು ಹೆಣ್ಮಕ್ಳು, ಮಕ್ಕಳು. ಹಲವಾರು ಪ್ರಶಸ್ತಿಗಳನ್ನ ತಮ್ಮ ಮಡಿಲಿಗೆ ಹಾಕಿಕೊಂಡಿರುವ ಸಾಧಕಿ, ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಸಮಾಜ ಸೇವಕಿ. ಕೊರೋನಾ ಸಮಯದಲ್ಲಿ ಕೊರೋನಾ ವಾರಿಯರ್ಸ್ ಆಗಿ ಸೇವೆ. ವಿದ್ಯಾರ್ಥಿಗಳಿಗೆ ವಿದ್ಯುದಾನ ಮಾಡುತ್ತಿರುವ ಲತಾ ಕುಂದರಗಿ. ಒಂದು ಟೈಮಲ್ಲಿ ಹಗಲು ರಾತ್ರಿ ಮಿಷನ್ ತುಳಿತಾ ಇದ್ರು. ಯಾಕೆ ತುಳಿತಾ ಇದ್ರು? ಮಾಸ್ಕ್ ಅಂದ್ರೇನೆ ಎಷ್ಟೋ ಜನರಿಗೆ 90% ಜನರಿಗೆ ಗೊತ್ತಿರಲಿಲ್ಲ. ಮಕ್ಕಳೆಲ್ಲ ಸರ್ಕಾರಿ ಶಾಲೆಗೆ ಸೇರಿಸಿ ಪ್ರೇರಣೆಯಾಗಿರುವ ನಮ್ಮೂರ ಸಾಧಕಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 81 ಕನ್ನಡ. ಪ್ರತಿ ವಾರದಂತೆ ಸಾಧಕರ ಸಂದರ್ಶನ ಕಾರ್ಯಕ್ರಮವನ್ನು ತಮ್ಮ ಪ್ರೋತ್ಸಾಹದಿಂದ ಯಶಸ್ವಿಯಾಗಿ ನೆರವೇರಿಸ್ತಾ ಇದ್ದೇವೆ. ಈಗ ಈ ಒಂದು ಸಂದರ್ಶನ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಈ ಸಂಚಿಕೆಯಲ್ಲಿ ಒಬ್ಬ ಮಹಿಳೆಯನ್ನು ಕರ್ಕೊಂಬಂದಿದ್ದೇವೆ. ಅವರೇ ಲತಾ ಕುಂದರಗಿ. ಲತಾ ಅವರು ತಮ್ಮದೇ ಆಗಿರ್ತಕ್ಕಂಥ ಒಂದು ಭೂಮಿಕಾ ಸೇವಾ ಫೌಂಡೇಶನ್ ಅಂತ ಒಂದು ಸಂಸ್ಥೆ ಮಾಡಿಕೊಂಡು ತನ್ಮೂಲಕ ಸಮಾಜ ಸೇವೆ ಮಾಡಿಕೊಂಡು ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಸಾಕಷ್ಟು ಜನಕ್ಕೆ ವೇದಿಕೆ ಸಿಕ್ಕಿರಲಿಲ್ಲ. ಅಂಥ ಪ್ರತಿಭಾವಂತರನ್ನ ಹುಡುಕಿ ಅವರಿಗೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟು ಅವರ ಪ್ರತಿಭೆಯನ್ನು ಹೊರಗೆ ತರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಲತಾ ಅವರಿಗೆ ನ್ಯೂಸ್ 81 ಕನ್ನಡದ ಪರವಾಗಿ ಈ ಒಂದು ಸಂದರ್ಶನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಮಾಡ್ತಾ ಇದ್ದೀನಿ ಮೇಡಮ್ ಅವರೇ. ಲತಾ ಅವರೇ ನಮಸ್ಕಾರ. ನ್ಯೂಸ್ 81 ಕನ್ನಡ ಸಾಧಕರ ಸಂದರ್ಶನದ ಈ ಕಾರ್ಯಕ್ರಮ ಸಾಧನೆ ದೊಡ್ಡ ಮಟ್ಟದಲ್ಲಿರ್ಬೋದು, ಚಿಕ್ಕ ಮಟ್ಟದಲ್ಲಿರ್ಬೋದು, ಸಾಧನೆನೇ. ಅಂಥ ಒಂದು ಸಾಧನೆ ಮಾಡಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳ ಪಾಲಿಗೆ ಅವರ ಒಂದು ಜೊತೆಗೆ ನಿಲ್ತಕ್ಕಂಥ ದಾಸಹಳ್ಳಿಯ ದಿಟ್ಟ ಹೋರಾಟಗಾರ್ತಿ, ದಿಟ್ಟ ಸಮಾಜ ಸೇವಕಿ ಲತಾ ಅವ್ರನ್ನ ಮತ್ತೊಮ್ಮೆ ಸಂದರ್ಶನ ಮಾಡೋಣ. ಲತಾ ಕುಂದರಗಿ ಅವರೇ, ಭೂಮಿಕಾ ಸೇವಾ ಫೌಂಡೇಶನ್ ಅಂತ ಒಂದು ಮಾಡ್ಕೊಂಡಿದ್ದೀರಿ ನೀವು. ತನ್ಮೂಲಕ ಸಾಮಾಜಿಕ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ದೀರಿ. ಈ ಹಂಬಲ ಯಾಕೆ ಬಂತು ಮೇಡಮ್ ನಿಮಗೆ? ಯಾಕಂದರೆ ನಾನು ಹೇಳಬೇಕಾದ್ರೆ ನಾನು ಮೊದಲಿಂದ ಒಂದು ಗೃಹಿಣಿನೇ. ಮೊದಲಿಂದಾನೇ ನಾನು ಸಾಧಕಿ ಅಂತ ಹೇಳೋಕ್ಕಾಗಲ್ಲ. ಈಗಲೂ ಅಷ್ಟೇ, ಒಂದು ಗೃಹಿಣಿಯಾಗಿದ್ದಾಗ ಕೆಲವೊಂದು ಕಾರ್ಯಕ್ರಮಗಳಿಗೂ ಹೋಗ್ತೀವಿ. ಕೆಲವೊಂದು ಇದರಲ್ಲಿ ನಾವು ಸಾಹಿತ್ಯ ಆಗಿರ್ಬೋದು, ಸಾಂಸ್ಕೃತಿಕ ಆಗಿರ್ಬೋದು, ಸ್ಕೂಲ್ ಪ್ರೋಗ್ರಾಮ್ ಆಗಿರ್ಬೋದು. ನಾನು ಅವಾಗ ಎಷ್ಟೋ ಹೆಣ್ಮಕ್ಳು ಮೇಲೆ ಇವಾಗ ಚೀಫ್ ಗೆಸ್ಟ್ ಅಂತ ಕರೆದಾಗ ಒಂದು ಹೆಣ್ಮಕ್ಳು ಮಾತಾಡ್ತಿರ್ತಾರೆ. ಕೆಳಗಡೆ ನಾವು ಪ್ರೇಕ್ಷಕರಾಗಿ ಕೂತಾಗ ಕೆಲವೊಂದು ಹೆಣ್ಮಕ್ಳ ಮಾತುಗಳು ನನ್ನ ಕಿವಿಗೆ ಬೀಳ್ತಾ ಇತ್ತು. ಅವಾಗ ಏನೋ ಗೊತ್ತಿಲ್ಲ, ನನಗೆ ಅನ್ನಿಸ್ತಾ ಇತ್ತು. ಅದ್ರ ಜೊತೆಗೆ ನನ್ನನ್ನು ಸೇರಿಸ್ಕೊಂಡೇ ನಾನು ಹೇಳ್ತಾ ಇರೋದು, ನಮಗೆಲ್ಲ ಎಲ್ಲ ಅವಕಾಶ ಸಿಗುತ್ತೆ ಬಿಡಿ ಮೇಡಮ್. ನನಗೂ ಗೊತ್ತು ಮೇಡಮ್, ಇದು ನಾನು ಭರತನಾಟ್ಯ ಮಾಡ್ತಿದ್ದೆ, ಮದುವೆ ಆದಮೇಲೆ ಬಿಟ್ಬಿಟ್ಟೆ ಮೇಡಮ್. ನಾನು ತುಂಬ ಚೆನ್ನಾಗಿ ಹಾಡ್ತೀನಿ, ಮದುವೆ ಆದಮೇಲೆ ಬಿಟ್ಬಿಟ್ಟೆ, ಮಕ್ಕಳಾದ್ಮೇಲೆ ಬಿಟ್ಬಿಟ್ಟೆ. ಎಷ್ಟೋ ಹೆಣ್ಮಕ್ಳದ್ದು ಬರೀ ಇದೇ ಕೇಳ್ತಾ ಇದ್ದೆ ನಾನು. ಅವಾಗ ಅನಿಸ್ತಿತ್ತು, ಇಲ್ಲ ನಾನು ಏನಾದರೂ ಮಾಡಬೇಕಲ್ಲ ಈ ಸಮಾಜಕ್ಕೆ. ಇವಾಗ ನನ್ನ ಹಿಡ್ಕೊಂಡೇನೆ ನನಗೂ ಎಷ್ಟೊಂದು ಪ್ರತಿಭೆಗಳಿದೆ. ನನ್ನ ತಂದೆ ತಾಯಿ ನನಗೆ ಬಿಡು ಇಲ್ಲದೆ ಇವಾಗ ರಜೆಗೆ ಎಲ್ಲ ಮಕ್ಕಳು ಆಟ ಆಡೋಕ್ಕೆ ಹೋದರೆ ನನ್ನ ತಂದೆ ತಾಯಿ ನನ್ನನ್ನು
ಯಾವುದೋ ಒಂದು ಕ್ಲಾಸ್ಗೆ ಸೇರಿಸ್ತಾ ಇದ್ರು. ಆ ವಿದ್ಯೆ ಅವಳಿಗೆ ಸಿಗಲಿ, ಮುಂದೆ ಅವಳು ಮದುವೆ ಆದಾಗ ಯಾವುದಾದ್ರೂ ಹೆಲ್ಪ್ ಆಗುತ್ತೆ, ಯಾವುದಾಗುತ್ತೆ ಹೇಳೋಕ್ಕಾಗಲ್ಲ, ಯಾವುದಾದ್ರೂ ಒಂದು ಸಹಾಯ ಆಗಲಿ, ಹೆಣ್ಮಕ್ಳನ್ನ ತುಂಬ ಚೆನ್ನಾಗಿ ಓದಿಸ್ಬೇಕು, ಎಲ್ಲ ಥರ ವಿದ್ಯೆ ಕೊಡಬೇಕು ಅನ್ನೋದು ನಮ್ಮ ತಂದೆ ತಾಯಿಗೆ ತುಂಬ ಹಂಬಲ ಇತ್ತು. ಆದರೆ ಅದು ಯಾವುದನ್ನು ನಾನು ಮಾಡೋಕ್ಕಾಗ್ದಿರ್ಲಿಲ್ಲ, ಯಾಕಂದರೆ ಮನೆ ಮಕ್ಕಳು ಜಂಜಾಟ. ಆವಾಗ ನನಗೆ ಅನಿಸ್ತಾ ಇತ್ತು, ಇಲ್ಲ ನಾನು ಏನಾದರೂ ಮಾಡಬೇಕು, ನಾನು ಒಬ್ಬಳು ಬೆಳೆದು ನಿಂತರೆ ಎಷ್ಟೋ ಹೆಣ್ಮಕ್ಳಿಗೆ ನಾನು ವೇದಿಕೆ ಕೊಡ್ಬೋದು, ಎಷ್ಟೋ ಚಿಕ್ಕ ಮಕ್ಕಳಿಗೆ ನಾನು ವೇದಿಕೆ ಕೊಡ್ಬೋದು, ಅವ್ರ ಆಸೆಗಳನ್ನ ಈಡೇರಿಸಿ ಆ ಖುಷಿನಲ್ಲಿ ನಾನು ಖುಷಿ ನೋಡ್ಬೋದಲ್ಲ ಅಂತ ನನ್ನದೊಂದು ಹಂಬಲ. ಅಂದರೆ ಇನ್ನೊಬ್ಬರ ಉತ್ಸಾಹದಲ್ಲಿ ನೀವು ಸಂತೋಷ ಪಡಬೇಕು ಅನ್ನೋದು ನಿಮ್ಮ ಮೂಲ ಉದ್ದೇಶ. ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡೋ ಒಂದು ಉದ್ದೇಶಕ್ಕೋಸ್ಕರನೇ ನೀವು ಈ ಫೌಂಡೇಶನ್ ಮಾಡಿದ್ದೀನಿ ಅಂತ ಹೇಳಿದ್ರಿ. ಅದ್ರ ಜೊತೆಗೆ ಮಹಿಳೆಯರು, ಕೆಲವ್ರಿಗೆಲ್ಲ ಅವಕಾಶ ವಂಚಿತವ್ರಿಗೆ ವೇದಿಕೆ ಮೇಲೆ ಕೆಲವು ಕಾರ್ಯಕ್ರಮಗಳಿಗೆ ಅವಕಾಶಗಳು ಸಿಗ್ತಿರಲಿಲ್ಲ. ಅದ್ರ ಜೊತೆಗೆ ನನಗೂ ಆ ರೀತಿ ಆಗಿರೋದ್ರಿಂದ ಈ ಫೌಂಡೇಶನ್ ಮಾಡಿದ್ದೀನಿ ಅಂತ. ಮೇಡಮ್, ನೀವು ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಹೆಚ್ಚು ತೊಡಗಿಸ್ಕೊಂಡಿದ್ದೀರಿ ಅಂತ ನನಗೆ ಅನ್ನಿಸ್ತಾ ಇದೆ. ಏನು ನಿಮ್ಮ ಫೌಂಡೇಶನಿಂದ ಯಾವ್ಯಾವ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಿದ್ದೀರಿ, ಯಾವ ರೀತಿಯ ಪ್ರತಿಭೆಗಳನ್ನು ಹೊರಗಡೆ ತೆಗೆದಿರಿ, ಪ್ರತಿಭಾ ಪುರಸ್ಕಾರಗಳನ್ನು ಯಾವ ರೀತಿ ಮಾಡಿದ್ದೀರಿ, ಸ್ವಲ್ಪ ಹೇಳ್ತೀರಾ? ಪ್ರತಿಭಾ ಪುರಸ್ಕಾರ ನಾವು ವಾಟ್ಸಪ್ ಸ್ಟೇಟಸಲ್ಲಿ, ಆಮೇಲೆ ಪರಿಚಯದವ್ರಿಗೇ ಹೇಳಿದ್ವಿ, ನಿಮ್ಮ ಮಕ್ಕಳು ರ್ಯಾಂಕ್ ಬಂದಿರೋ ಮಕ್ಕಳು, ಜಾಸ್ತಿ ಸ್ಕೋರ್ ಮಾಡಿರೋ ಮಕ್ಕಳಿಗೆ ನಾವು ಪ್ರತಿಭಾ ಪುರಸ್ಕಾರ ಮಾಡ್ತೀವಿ, ಇದು ಮಾಡಿ ಅಂತ. ಯಾವ ನ್ಯೂಸ್ ಪೇಪರಲ್ಲಿ ನಾವು ಹಾಕ್ಸಿರ್ಲಿಲ್ಲ. ಪರಿಚಯ ಅಂದರೆ ನನ್ನ ಇದನ್ನು ಬಂದುಬಿಟ್ಟು ಲೋಕಲ್ ಏರಿಯಾನಲ್ಲಿ, ನಮ್ಮ ಅಕ್ಕಪಕ್ಕದವ್ರನ್ನಲ್ಲಿ ಅವ್ರನ್ನ ಬೆಳೆಸ್ಬೇಕು. ಎಲ್ಲರೂ ಬರೀ ದೊಡ್ಡ ಮಟ್ಟಿಗೆ ಹೋದರೆ ದೊಡ್ಡವ್ರಿಗೆ ಸಿಗುತ್ತೆ ಹೊರತು ಲೋಕಲ್ ಇದು ಆಗಲ್ಲ ಅಂದ್ಬಿಟ್ಟು ಅಂಥವ್ರಿಗೆ ಹೇಳಿದೆ. ಅವ್ರನ್ನ ಎಲ್ಲ ಸೇರಿಸಿ ಅವ್ರಿಗೆ ನಾನು ಒಂದು ಪ್ರತಿಭಾ ಪುರಸ್ಕಾರ ಕೊಟ್ಟು, SSLC ಮಕ್ಕಳಾಗಿರ್ಬೋದು, PUC ಮಕ್ಕಳಾಗಿರ್ಬೋದು, ಅವ್ರಿಗೆ ಆಮೇಲೆ ಕೊಡ್ತೀನಿ ಅಂದ್ಬಿಟ್ಟು ಸುಮ್ಮನೆ ಕಾರ್ಯಕ್ರಮ ಆಗೋವರೆಗೂ ಕೂಡಿಸ್ಕೊಂಡು ಕಾರ್ಯಕ್ರಮದ ಕೊನೆಯಲ್ಲಿ ಏನೋ ನೆಪಕ್ಕೆ ಮಾತ್ರಕ್ಕೆ ಅವ್ರನ್ನ ಪಟ 10 ಜನರನ್ನ ಕರೆದು ಕೂಡ್ಸೋದು ಬೇಡ ಅಂದ್ಬಿಟ್ಟು ಒಬ್ಬೊಬ್ಬರನ್ನೇ ಕರೆದು ಅವ್ರ ತಂದೆ ತಾಯಿಗೆ, ನೀವು ಮಕ್ಕಳು ನಿಮ್ಮ ತಂದೆ ತಾಯಿ ಬಗ್ಗೆ ನೀವು ಮಾತಾಡ್ಬೋದು, ಅವ್ರ ಬಗ್ಗೆ ಒಂದು 4 ಮಾತಾಡಿ ಅಂತ ಹೇಳಿ ನಾನು ಆ ಥರ ವಿಭಿನ್ನವಾಗಿ ಪ್ರತಿಭಾ ಪುರಸ್ಕಾರ ಕೊಟ್ಟಿದ್ದೀನಿ. ಈ ಪ್ರತಿಭಾ ಪುರಸ್ಕಾರ ಮಾಡೋದು ನೀವು ಹೇಳಿದ ಪ್ರಕಾರ ಅಂದರೆ ಮಕ್ಕಳಿಗೆ ಧೈರ್ಯ ತುಂಬತಕ್ಕಂಥ ಕೆಲಸ. ಮಕ್ಕಳು ವೇದಿಕೆ ಮೇಲೆ ನಿಂತ್ಕೊಂಡು ತಮ್ಮ ಅನಿಸಿಕೆಗಳನ್ನು ಹಂಚ್ಕೋಬೇಕು ಅನ್ನೋ ಒಂದು ಉದ್ದೇಶ. ಈ ಪುರಸ್ಕಾರ ಅಂತ ಅಂದರೆ ಅವ್ರಿಗೇನು ಹಣದ ಸಹಾಯ ಮಾಡ್ತಾಯಿದ್ರು ಅಥವಾ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಥ ಪರಿಕರಗಳನ್ನು ಕೊಡ್ತಾಯಿದ್ರು, ಏನದು? ಅವ್ರಿಗೆ ಯಾವುದೇ ರೀತಿ ಇವಾಗ ಮುಂದಕ್ಕೆ ಓದೋ ಆಸಕ್ತಿ ಇದ್ದರೆ ಕೈಲಾದ ಮಟ್ಟಿಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ. ಆಮೇಲೆ ಪುಸ್ತಕಗಳನ್ನ ಓದೋದಕ್ಕೆ ಜಾಸ್ತಿ ನಾನು ಅವ್ರಿಗೆ ತಿಳಿಸ್ತಾ ಇದ್ದೆ. ಆಮೇಲೆ ಏನಾದರೂ ನಿಮಗೆ ಹಿಂಗಿದೆ ಅಂತ ನೀವು ನನಗೆ ಒಂದು ಫೋನ್ ಹಾಕಿದರೆ ನಾನು ನಿಮ್ಮ ಸಹಾಯಕ್ಕೆ ಇರ್ತೀನಿ, ನನ್ನ ಕೈಲಾದ ಮಟ್ಟಿಗೆ ನಾನು ಮಾಡ್ತೀನಿ, ನನ್ನಿಂದ ಆಗದಿದ್ರೂ ಪರವಾಗಿಲ್ಲ, ದೊಡ್ಡವರಿಂದಾದರೂ ನಾನು ಸಹಾಯ ನಿಮ್ಗೆ ಇದು ಮಾಡ್ತೀನಿ ಅನ್ನೋದನ್ನು ನಾನು ಅವ್ರಿಗೆ ಪ್ರೋತ್ಸಾಹ ತುಂಬ್ತಾ ಇದ್ದೆ. ಬಟ್ ಮಕ್ಕಳು ಕಲಿಬೇಕು, ಮುಂದೆ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಅಂತ ನನ್ನೊಂದು ಆಸೆ ಸರ್. ಅಂದರೆ ನೀವು ಬೆಳಗಾವಿಯಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಮಹಿಳೆ, ಕಿತ್ತೂರು ರಾಣಿ ಚೆನ್ನಮ್ಮನ ಥರ ಛಲಗಾರ್ತಿಯಾಗಿ ಛಲದಿಂದ ಜೀವನ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಈ ಫೌಂಡೇಶನ್ ಮಾಡಿಕೊಂಡು ನೀವು ಹೊರಟಿದ್ದೀರಾ. ಅದೇ ರೀತಿ ಛಲವಂತರಿಗೂ ನೀವು ವೇದಿಕೆಗಳನ್ನು ಕೊಡ್ತಾ ಇದ್ದೀರಾ. ಭಾಳ ಸಂತೋಷ ಮೇಡಮ್ ಅವರೇ, ನಿಮ್ಮ ಒಂದು ಇದನ್ನೆಲ್ಲ ನೋಡಿದರೆ ಭಾಳ ಸಂತೋಷ. ಈ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ನಾನು ಕೇಳ್ಪಟ್ಟೆ, ನೀವೇನೋ ಕವಿಗೋಷ್ಠಿಗಳನ್ನು ಮಾಡ್ತೀರಂತೆ, ಸಾಹಿತಿಗಳಿಗೆ ಕರೆಸ್ತೀರಂತೆ, ಏನದು ವಿಚಾರ? ಹೌದು ಸರ್, ನಮ್ಮ ಫೌಂಡೇಶನ್ನಲ್ಲಿ ಸಾಹಿತಿಗಳನ್ನ ಕರೆಸೋದ್ರ ಉದ್ದೇಶ ವಿಭಿನ್ನವಾದ ಕವಿಗೋಷ್ಠಿನ ಹಮ್ಮಿಕೊಂಡು ಅವ್ರಿಗೆ ಯಾವತ್ತು ನಾವು ಈ ಥರ ಆಗೇ ಇಲ್ಲ ಮೇಡಮ್, ಇಷ್ಟು ಕವಿಗೋಷ್ಠಿನಲ್ಲಿ ಭಾಗವಹಿಸಿದ್ದೀವಿ, ಬಟ್ ನಿಮ್ಮ ಫೌಂಡೇಶನ್ನಲ್ಲಿ ಆಗಿರೋ ಕವಿಗೋಷ್ಠಿ ನಾವು ಮರೆಯೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಟ್ಟಿಗೆ ಮಾತಾಡಿದಾಗ ನಾನು ಪಟ್ಟ ಶ್ರಮ ಮತ್ತು ಆ ಸಂತೋಷ ನನಗೆ ಹೇಳ್ತಿರೋದು. ಯಾಕಂತಂದರೆ ಸಾಹಿತ್ಯ, ಸಂಸ್ಕೃತಿ ಮತ್ತು ಸಾಮಾಜಿಕ ಸೇವೆ ಮನೋಭಾವನೆ ಇದ್ದರೆ ನಮ್ಮ ದೇಶಕ್ಕೆ ನಾವು ಅದೇ ನಮ್ಮ ಕೊಡೋ ಕೊಡುಗೆ, ಅದೇ ನಮ್ಮ ಸೇವೆ ಇದ್ದಂಗೆ. ನೋಡಿ ಇವಾಗ ಅದನ್ನು ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗಿ ಅಂತ ಬರೀ ಮಾತಾಡಿ ಹೇಳಿದರೆ ಯಾರೂ ಕೇಳಲ್ಲ ಸರ್, ಅದನ್ನು ನಾವು ಮಾಡಿ ತೋರಿಸ್ಬೇಕು ಅಂತ ನನ್ನ ಅನಿಸಿಕೆ. ಮೇಡಮ್ ಅವರೇ, ನೀವು ಇದು ಏನು ಪ್ರತಿಭಾವಂತರಿಗೆ ಪ್ರೋತ್ಸಾಹ ಕೊಡೋದು,
ಪ್ರತಿಭೆಗಳನ್ನು ಗುರುತಿಸೋದು, ಕವಿಗಳನ್ನು ಕರೆಯೋದು, ಸಾಹಿತ್ಯ ಚಟುವಟಿಕೆ ಇವೆಲ್ಲ ಮಾಡಬೇಕು ಅನ್ಬೇಕಾರೆ ನಿಮ್ಮೊಳಗೊಬ್ಬರು ಸಾಹಿತ್ಯ ಈ ಥರ ಪ್ರತಿಭೆ ಇರ್ಬೋದಲ್ಲ, ಅದೇನು ಮೇಡಮ್ ಅವ್ರೆ ಅದು? ಇದೆ ಸರ್, ಅದಕ್ಕೂ ಹಿನ್ನೆಲೆ ಇದೆ. ನಾನು PUC ಓದ್ತಿರ್ಬೇಕಾದ್ರೆ ನಮ್ಮ ಫಾದರ್ ಫ್ರೆಂಡ್ಸು ಅವರು ಇದೇ ತರ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಿದ್ರು. ಅವರು ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ರೂ ಸಹ, ಆಫೀಸರ್ ಆಗಿದ್ರು ಸಹ ನಮ್ಮ ತಂದೆಯವರು ಅವರು ಒಳ್ಳೆ ಸ್ನೇಹಿತರನ್ನ ಇಟ್ಕೊಂಡಿದ್ರು. ಅವರು ಕವಿಗೋಷ್ಠಿ ಮಾಡಿದಾಗ ನಾನು ಪ್ರಪ್ರಥಮ ಬಾರಿಗೆ ಒಂದು ಕವನ ಬರೆದು ಅಲ್ಲಿ ಪ್ರೆಸೆಂಟ್ ಮಾಡಿದ್ದೆ. ಅಲ್ಲಿಂದ ನನಗೆ ಅದು ನಾನು ಕವನ ಈಗಲೂ ಬರಿತಾನೆ ಇದ್ದೀನಿ, ಬರೆದು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ ಅದಕ್ಕೊಂದು ವೇದಿಕೆ ಸಿಕ್ಕಿರ್ಲಿಲ್ಲ. ಇವಾಗ ಅದು ಒಂದು ಕಲೆ ನನ್ನಲ್ಲಿ ಇದೆ. ಅದೇ ತರ ನನ್ನ ತರನೇ ಇರ್ಬೋದಲ್ಲ ಬೇರೆ ಹೆಣ್ಮಕ್ಳು ಮಕ್ಕಳು, ಅವರು ಇದೇ ತರ ನನ್ನ ತರನೇ ಇರ್ಬೋದಲ್ವಾ, ಅವ್ರಿಗೆ ವೇದಿಕೆ ಕೊಡೋಣ ಅಂತ ನಮ್ಮ ಭೂಮಿಕಾ ಸೇವಾ ಫೌಂಡೇಶನ್ ಹುಟ್ಕೊಂಡಿರೋದು. ಅಂದರೆ ನಿಮ್ಮೊಳಗೊಬ್ಬ ಸಾಹಿತಿ ಇದ್ದಾರೆ. ಹಾಂ ಸರ್, ಸಾಹಿತಿ ಇದ್ದಾರೆ. ನೀವು ಬರವಣಿಗೆಯನ್ನು ಬರೀತೀರಾ, ನೀವು ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಗಳನ್ನು ಕೊಡ್ತಾ ಇದ್ದೀರಾ ಅಲ್ವಾ ಮೇಡಮ್ ಅವರೇ? ಹೌದು ಸರ್. ಇದ್ರ ಜೊತೆ ಇನ್ನೂ ಒಂದು ವಿಭಿನ್ನವಾಗಿ ನಾನು ನಿಮ್ಮ ಫೌಂಡೇಶನ್ ಚಟುವಟಿಕೆಗಳನ್ನು ಕೇಳ್ಕೊಂಡಿದ್ದು ಏನು, ಈ ಬುದ್ಧ, ಬಸವ, ಮಹಾವೀರ ಇಂಥ ದಾರ್ಶನಿಕರ ಒಂದು ಜಯಂತಿಗಳನ್ನು ತಾವು ಆಚರಣೆ ಮಾಡ್ತೀರಂತೆ, ಯಾಕೆ ಇದೆಲ್ಲ ಬಂತು ನಿಮಗೆ? ಈಗ ಎಜುಕೇಶನ್ ನೋಡಿ ಸರ್, ಓದಿರ್ತೀವಿ ಡಿಗ್ರಿವರೆಗೂ, ಬಟ್ ನೀವು ಪುಸ್ತಕದಲ್ಲಿ ಇರೋದು ಕೇಳಿ ನಮಗೆ ಬರಲ್ಲ ಹೇಳಕ್ಕೆ. ಯಾಕಂದ್ರೆ ಅಲ್ಲೇ ಓದಿ ಅದನ್ನ ಅಲ್ಲೇ ಎಕ್ಸಾಮ್ವರೆಗೂ ಅದನ್ನ ನೆನ್ಪಿಟ್ಕೊಂಡಿರ್ತೀವಿ, ಎಕ್ಸಾಮ್ ಆದ್ಮೇಲೆ ಅದನ್ನ ಮರ್ತು ಬಿಡ್ತೀವಿ. ಅದನ್ನ ಮುಂದಿನ ಪೀಳಿಗೆಗೆ ಹೇಳೋರು ಯಾರು? ಮುಂದೆ ನಮ್ಮ ಮಕ್ಕಳಿಗೆ ಅದನ್ನು ಕಲಿಸೋರು ಯಾರು? ಅವ್ರ ಮಹಾನ್ ಭಾವ್ರದ್ದು ನಾವು ಏನಿದೆ ಆವತ್ತಷ್ಟೇ ನೋಡ್ಕೊಂಡು ಬಿಟ್ಬಿಟ್ರೆ, ಇಲ್ಲ ಯಾವುದೋ ಒಂದು ದೊಡ್ಡ ಗುಂಪಲ್ಲಿ ಅದನ್ನು ಭಾಷಣ ಹೇಳಿ ಮುಗಿಸ್ಬಿಟ್ರೆ ಯಾರ ತಲೆಯಲ್ಲೂ ಹೋಗಲ್ಲ ಸರ್. ಈ ಒಂದು ವೇದಿಕೆ ಮೂಲಕ ನಾವು ಆ ಕಾರ್ಯಕ್ರಮ ಮಾಡಿದಾಗ ನಮ್ಮ ಹತ್ರ ಇರೋ ಮಕ್ಕಳಾಗಿರ್ಬೋದು, ಇವಾಗ ಮೀಡಿಯಾ ತುಂಬ ಸ್ಟ್ರಾಂಗ್ ಇದೆ, ಯಾರು ಕೇಳ್ಕೊಂಡ್ರೆ ಒಂದು 10 ಮಕ್ಕಳ ತಲೆಯಲ್ಲಾದರೂ ಆ ಮಹಾನ್ ಭಾವ್ರ ಬಗ್ಗೆ ಅದನ್ನು ಪ್ರಚಾರ, ಅದು ಮಾಡಿರೋ ಮಾತುಗಳು ಹೋಗ್ಬೋದಲ್ಲ ಅವ್ರ ತಲೆಗೆ. ಅವ್ರು ಮಾಡಿರೋ ಸಾಧನೆ ದಾರಿ ಹೆಂಗಿದೆ, ನಾವು ಈ ಥರ ಹೋಗ್ಬೇಕು ಅನ್ನೋದೊಂದು ಅವ್ರ ತಲೆಯಲ್ಲಿ ಬಂದರೆ ಅದೇ ನಾವು ಅವರನ್ನ ಬೆಳೆಸೋ ರೀತಿ ಅಂತ ನನ್ನ ಮನೋಭಾವನೆ. ಅಂದರೆ ನೀವು ಹೇಳೋದು ಮಹಾನ್ ದಾರ್ಶನಿಕರು, ಮಹಾನ್ ಅವರ ತತ್ವಗಳನ್ನು ಬೋಧನೆಗಳನ್ನು ನೀವು ಈಗಿನ ಪೀಳಿಗೆ ಜನರು ಅದನ್ನು ಅರ್ಥಕೋಬೇಕು, ಆ ರೀತಿ ಬಾಳಬೇಕು ಅನ್ನೋ ಮೂಲ ಉದ್ದೇಶಕ್ಕೆ ಮಾಡಿದ್ವಿ. ಈ ಯಾರ್ಯಾರು ಜಯಂತಿಗಳನ್ನು ಮಾಡಿ ಈ ರೀತಿ ಕಾರ್ಯಕ್ರಮಗಳನ್ನು ಮಾಡಿದ್ದೀರಿ ನೀವು? ನಾವು ಎಲ್ಲ ನ್ಯಾಷನಲ್ ಸೆಲೆಬ್ರೇಷನ್ ಮಾಡ್ತೀವಿ ಸರ್. ಗಾಂಧಿ ಜಯಂತಿ, ಅಂಬೇಡ್ಕರ್ ಜಯಂತಿ, ಬಸವಣ್ಣನವ್ರ ಜಯಂತಿ, ನಮ್ಮ ಶಿವಕುಮಾರ ಸ್ವಾಮೀಜಿಗಳ ಜಯಂತಿ, ಆಮೇಲೆ ಮತ್ತು ಇವಾಗ ಮೊನ್ನೆ ಆಗ್ತಕ್ಕಂಥ ಮಹಾಪುರುಷ ಮಹಾವೀರರ ಜಯಂತಿ, ಈ ಥರ ಎಲ್ಲ ಜಯಂತಿಗಳನ್ನು ನಾವು ಕಾರ್ಯಕ್ರಮನ ಮಾಡ್ತೀವಿ. ಅವ್ರ ಪೂಜೆ ಸಲ್ಲಿಸ್ತೀವಿ, ಪುಷ್ಪನವನ್ನು ಕರಿತೀವಿ, ಅವ್ರ ಬಗ್ಗೆ ನಾವು ಮಾತಾಡ್ತೀವಿ, ಅವರ ಸಾಧನೆಗಳನ್ನು, ಅವ್ರ ಬೋಧನೆಗಳನ್ನು ಹೇಳ್ತೀವಿ. ಆ ಮೂಲಕ ನಮಗೆ ಒಂದು ಒಳ್ಳೆ ದಾರಿನಲ್ಲಿ ನಾವು ನಡಿಬೇಕು ಅನ್ನೋದು ನಂದು ಒಂದು ಛಲ ಸರ್. ಅಲ್ಲಮ್ಮ, ನೀವು ಹೇಳ್ತಾ ಇರೋದೆಲ್ಲ ನೋಡಿದರೆ ಏನಿದು ತುಂಬ ಹಂಬಲ ಇದೆ ನಿಮಗೆ, ಈ ಸಮಾಜದಲ್ಲಿ ಏನೋ ಒಂದು ಮಾಡಬೇಕು ಅನ್ನೋ ಹಂಬಲ. ಈ ಹಂಬಲ ಭಾಳ ಸ್ವಾಗತ. ಆದರೆ ಹಂಬಲಕ್ಕೂ ಒಂದು ಕಾರಣ ಅಂತ ಅಂದರೆ ನೀವು ಹೇಳಿದ್ದು ಅಲ್ಲೆಲ್ಲ ನಿಮ್ಮ ತಂದೆದೇನೋ ನೋಡಿದ್ದೆ, ಮದುವೆ ಆದಮೇಲೆ ನಿಮ್ಮ ಈ ಹಂಬಲಕ್ಕೆ ನಿಮ್ಮ ಪತಿ ಪ್ರೋತ್ಸಾಹ ಐತೇನಮ್ಮ? ನಿಜ ಸರ್, ಅವ್ರ ಪ್ರೋತ್ಸಾಹ ಇದ್ದದಕ್ಕೆ ನಾನು ಈ ಮಟ್ಟಿಗೆ ಇಲ್ಲಿಗೆ ಬಂದು ನಿಂತಿರೋದು. ಅವರು ಅದೇನೋ ಹೇಳ್ತಾರಲ್ಲ, ನಿಜವಾದ ಒಂದು ತಿರುಳು ಅದಕ್ಕೆ. ಅಂದರೆ ನಾನು ಹಿಂಗಿದೆ ರೀ, ಹಿಂಗೆ ಮಾಡಬೇಕಲ್ಲ ಅಂತ ಕೂತ್ಕೊಂಡು ಮಾತಾಡ್ತಿದ್ವಿ. ಇಲ್ಲ ಇರು, ನಮ್ಮದೇ ಒಂದು ಇದನ್ನು ಹುಟ್ಟಾಕೋಣ. ಬೇರೆಯವ್ರು ಇದರಲ್ಲಿ ನೀನು ಭಾಷಣ ಮಾಡಿದರೆ ನಿನ್ನ ಭಾಷಣ ಯಾರು ಕೇಳಲ್ಲಮ್ಮ, ನಮ್ಮದು ಅಂತ ಒಂದು ಇದ್ದಾಗ ನಾವು ಇನ್ನೊಬ್ರಿಗೆ ತಿಳಿಸಿ ಹೇಳಿದಾಗ ಅದು ಅರ್ಥ ಮಾಡ್ಕೊಳ್ಳೋ ಜನ ಇರ್ತಾರೆ, ಆವಾಗ ನಮಗೂ ಒಂದು ಕಾಲ ಬರುತ್ತೆ ಅಂತ ಮಾತಾಡಿದ್ವಿ. ಇವಾಗ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ನೀವು ಸರ್ಕಾರಿ ಸೇವೆ ಅಂತ ಅಂದರೆ ಈ NGF ಅಂತಾರಲ್ಲ, ಆ ರೀತಿಯ ಚಟುವಟಿಕೆಗಳನ್ನು ಮಾಡಿದ್ದೀರಿ. ಯಾಕೆ ಈ ಮಾತು ಕೇಳ್ತೀನಿ ಅಂತಂದರೆ, ನೀವೇನೋ ಹೆಣ್ಮಕ್ಳಿಗೆ ಈ ಟಾಯ್ಲೆಟಿನ ಅರಿವು ಮೂಡಿಸಿದ್ದೀರಿ, ಟಾಯ್ಲೆಟ್ಗಳನ್ನು ಬದಲಾವಣೆ ಮಾಡುವಂಥ ಕೆಲಸ ಮಾಡಿದ್ದೀರಿ, ಇವೆಲ್ಲ ಏನೇನೋ ಕೇಳ್ಪಟ್ಟೆ ನಾನು. ಅದಕ್ಕೋಸ್ಕರ ನಾನು ಈ ಆರೋಗ್ಯದ ಮೂಲ ಹೇಗೆ ಸರ್, ಅದು ಮೊದಲು ನಾವು ನಮ್ಮ ನೇಚರ್ ಕಾಲ್ ಅಂತ ಹೇಳ್ತೀವಲ್ಲ, 1-2 ಚೆನ್ನಾಗಿ ಮಾಡಬೇಕು.
ನೀರು ಜಾಸ್ತಿ ಕುಡಿಬೇಕು, ಆ ಥರ ಮಾಡಬೇಕು, ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಿರ್ತಾರೆ. ಬಟ್ ಎಲ್ಲರೂ ಅದನ್ನ ಕ್ಲೀನಾಗಿ ನೀಟಾಗಿ ಇಟ್ಕೊಳ್ಳೋದನ್ನ ಯಾರು ಹೇಳ್ಕೊಡಲ್ಲ, ನಾಚಿಕೆ ಪಟ್ಕೊಂತಾರೆ. ನಾಚಿಕೆ ಪಟ್ಕೊಂಡ್ರೆ ಅದರಿಂದ ಆಗೋ ಆರೋಗ್ಯದ ಎಫೆಕ್ಟ್ಗಳು ಎಷ್ಟೊಂದು ಇರುತ್ತೆ ಸರ್. ಮಕ್ಕಳಿಗೆ ಅವ್ರ ಚಿಕ್ಕ ವಯಸ್ಸಲ್ಲೇ ಆ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸಿದ್ರೆ ಮುಂದೆ ಅವ್ರ ದೇಶಕ್ಕೆ ಏನು ಸರ್ ಕೊಡುಗೆ ಕೊಡ್ತಾರೆ? ಅವ್ರು ಯಾವ ಥರ ಚೆನ್ನಾಗಿ ಬದುಕ್ತಾರೆ ಹೇಳಿ? ಅದಕ್ಕೆ ಮೊದಲು ಮೂಲ ನಾವು ಟಾಯ್ಲೆಟ್ನ ಚೆನ್ನಾಗಿ ಇಟ್ಕೋಬೇಕು, ಅದು ನೀಟಾಗಿರಬೇಕು. ಅದ್ರ ಸಮಸ್ಯೆನ ಬಗೆಹರಿಸಿದ್ರೆ ಮಾತ್ರ ಮಕ್ಕಳು ಓದೋದ್ರ ಕಡೆಗೆ, ಆರೋಗ್ಯದ ಕಡೆಗೆ ಜಾಸ್ತಿ ಗಮನ ಕೊಟ್ಟು ಓದೋದ್ರ ಕಡೆಗೆ ಜಾಸ್ತಿ ಗಮನ ಕೊಡ್ತಾರೆ ಅಂತ ನಾನು SDMC ಪ್ರೆಸಿಡೆಂಟ್ ಆಗಿದ್ದೆ ಇವಾಗ 1 ವರ್ಷ ಆಯಿತು. ನನ್ನ ಆಳ್ವಿಕೆ ಇದು ಆಯಿತು. ನನ್ನ ಕಾಲದಲ್ಲಿ ನಾನು ಅಲ್ಲಿರೋ ಹಳೆ ಟಾಯ್ಲೆಟ್ನೆಲ್ಲ ಹೊಸದಾಗಿ ಮಾಡಿಸಿ, ನಾನು ಒಬ್ಬಳೇ ಅಂತ ಅಲ್ಲ, ನನ್ನ ಜೊತೆ ನಮ್ಮ ಮನೆಯವರಾಗಿರ್ಬೋದು, ಮತ್ತು ಸ್ಕೂಲ್ ಶಿಕ್ಷಕಿಯರಾಗಿರ್ಬೋದು, ಹೆಡ್ ಮಾಸ್ಟರ್ ಆಗಿರ್ಬೋದು, ಎಲ್ಲ ಸಪೋರ್ಟ್ ಮಾಡಿದರು. ನಾನು ಅದನ್ನು ಹೊಸದಾಗಿ ನಿರ್ಮಾಣ ಮಾಡಿಸಿದೆ. ಆಮೇಲೆ ಕೈ ತೊಳ್ಕೊಳ್ಳೋಕೆ ಎಲ್ಲೆಲ್ಲೋ ಕೈ ತೊಳ್ಕೊಂಡ್ರೆ ಅದಕ್ಕೊಂದು ಶಿಸ್ತಿರಲ್ಲ ಮಕ್ಕಳಲ್ಲಿ ಅಂದ್ಬಿಟ್ಟು ಅದನ್ನು ಎಲ್ಲ ಹೊಸದಾಗಿ ನಿರ್ಮಾಣ ಮಾಡಿಕೊಟ್ಟೆ ನಾನು. ಅದರಿಂದ ಇವಾಗ ಮಕ್ಕಳು ಎಷ್ಟು ಸಂತೋಷ ಪಡ್ತಾರೆ, ಎಷ್ಟು ನೀಟಾಗಿರ್ತಾರೆ ಅಂದರೆ ಅದು ಒಂಥರ ನನಗೆ ಖುಷಿ ಕೊಡುತ್ತೆ. ಅಂದರೆ ನೀವು ಹೇಳ್ತಾ ಇರೋದಂತಂದರೆ ಸ್ವಚ್ಛತೆಗೆ ಆದ್ಯತೆ ಇರಬೇಕು. ಅದರಲ್ಲೂ ಮುಖ್ಯವಾಗಿ ನಮ್ಮ ಜಠರ ಸರಿ ಇರಬೇಕು ಅಂದರೆ ಈ ಕುಟೀರ ಸರಿ ಇರುತ್ತೆ. ಆ ಜಠರ ಸರಿ ಇರಬೇಕಂತ ಅಂದರೆ ಆ ಜಠರದ ಹೊರಗೆ ಹೋಗ್ತಕ್ಕಂಥ ಕ್ರಿಯೆ ಇರೋಂಥ ಜಾಗ ಸ್ವಚ್ಛ ಆಗಿರಬೇಕು ಅಂತ ನಿಮ್ಮ ಉದ್ದೇಶ. ಅಂದರೆ ಬರೀ ಮೇಲೆ ಕಾಣೋದಕ್ಕೆ ಓದು 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 ಅಂತ ಹೇಳಬಾರ್ದು, ಓದೋಕೆ ಬೇಕಾಗಿರೋದಂತ ಅದನ್ನು ನಾವು ಚೆನ್ನಾಗಿ ಇಟ್ಕೋಬೇಕು. ಬೆಳಗಾವಿ ಮೂಲದ ಬೆಂಗಳೂರಿನ ದಾಸರಹಳ್ಳಿಯಲ್ಲಿ ವಾಸ ಮಾಡ್ತಕ್ಕಂಥ ಲತಾ ಅವ್ರನ್ನ ಜೊತೆ ನಾವು ಸಂದರ್ಶನ ಮಾಡಿದ್ವಿ. ಮತ್ತೆ ಅವ್ರ ಸಂದರ್ಶನ ಮುಂದುವರ್ಸೋಣ. News81 ಕನ್ನಡದಲ್ಲಿ ಒಂದು ಚಿಕ್ಕ ವಿರಾಮ ಕೊಡ್ತೀನಿ. ಯಶಸ್ಸು ವಿದ್ಯಾಕೇಂದ್ರ 2024-25ನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಮಾಂಟೆಸರಿಯಿಂದ 10ನೇ ತರಗತಿಯವರೆಗೂ ಹಾಗೂ PU ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯ. ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ. ಒಮ್ಮೆ ಭೇಟಿ ಕೊಡಿ. ಯಶಸ್ಸು ವಿದ್ಯಾಕೇಂದ್ರ ಮತ್ತು PU ಕಾಲೇಜ್, ಸೋಮಶೆಟ್ಟಿಹಳ್ಳಿ ಮತ್ತು ಮಾರುತಿನಗರ, ಚಿಕ್ಕಬಾಣವಾರ, ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7829814447. ಶ್ರೀ ಜ್ಯೋತಿಷಾಲಯ ಜ್ಞಾನ ಮಂದಿರ, ಶ್ರೀ ಚೌಡೇಶ್ವರಿ ಹಾಗೂ ಎಡಗುಂಜಿ ಮಹಾಗಣಪತಿ ದೇವರ ಆರಾಧಕರು. ನಮ್ಮಲ್ಲಿ ದೇವಾಲಯ ಪ್ರತಿಷ್ಠಾಪನೆ, ಗೃಹ ಪ್ರವೇಶ, ಮದುವೆ, ನಾಮಕರಣ, ವಿಶೇಷವಾಗಿ ಶ್ರೀರಂಗಪಟ್ಟಣದಲ್ಲಿ ಅವಿವಾಹಿತರಿಗೆ ಕದಲಿ ವಿವಾಹ, ಕುಂಭ ವಿವಾಹ ಹಾಗೂ ಮೋಕ್ಷನಾರಾಯಣ ಬಲಿಯನ್ನ ಮಾಡಿಸಿಕೊಡಲಾಗುತ್ತೆ. ಅಷ್ಟೇ ಅಲ್ಲದೆ ಜಾತಕ ವಿಶ್ಲೇಷಣೆ, ವಧುವರ ಸಾಲವಳಿ, ಜನ್ಮಪತ್ರಿಕಾ ರಚನೆ, ಕೈಬರಹ ಜಾತಕವನ್ನ ಬರೆದುಕೊಡಲಾಗುತ್ತೆ. ಈ ವಿಳಾಸಕ್ಕೆ ಒಮ್ಮೆ ಭೇಟಿ ಕೊಡಿ. ವೇದರತ್ನ ಶ್ರೀ ಗೌತಮ್ ಶರ್ಮಾ ದೇವಿಯ ಆರಾಧಕರು, ಶ್ರೀ ಜ್ಯೋತಿಷಾಲಯ, ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯ ಮುಂಭಾಗ, NMH ಪಾರ್ಕ್ ಹತ್ತಿರ, ಸಿಡೇದಹಳ್ಳಿ, ನಾಗಸಂದ್ರ ಅಂಚೆ, ಬೆಂಗಳೂರು 560073. ದೂರವಾಣಿ ಸಂಖ್ಯೆ 9886648135 ಹಾಗೂ 9844351356. ಈಗ News81 ಕನ್ನಡದಲ್ಲಿ ಮತ್ತೆ ಸಾಧಕರ ಸಂದರ್ಶನದಲ್ಲಿ ಲತಾ ಅವ್ರನ್ನ ನಾವು ಸಂದರ್ಶನ ಮಾಡೋಣ ವೀಕ್ಷಕರೇ. ಸರಿ ಮೇಡಮ್ ಅವರೇ, ಇದೆಲ್ಲ ನಾನು ಕೇಳ್ತಾ ಇದ್ದೀನಿ, ನಾನೆಲ್ಲ ನೋಡ್ತಾ ಇದ್ದೀನಿ. ಸರಿ, ಒಳ್ಳೆಯದು, ಒಪ್ಕೊಳ್ತೀನಿ. ನೀವು ಈ ಮುಂದಿನ ದಿನಗಳಲ್ಲಿ ಈ ಒಂದು ಭೂಮಿಕಾ ಸೇವಾ ಫೌಂಡೇಶನ್ನಿಂದ ಕೇವಲ ಮಕ್ಕಳಿಗೆ, ಮಹಿಳೆಯರಿಗೆ ನೀವು ಕಾನ್ಸೆಪ್ಟ್ ಮಾಡ್ಕೊಂಡಿದ್ದೀರಾ? ಇಡೀ ಸಮಾಜಕ್ಕೆ ನಾವೇನಾದರೂ ಒಂದು ಮಾಡಬೇಕು ಅಂತ ಇಟ್ಕೊಂಡಿದ್ರೆ ಏನು ನಿಮ್ಮ ಗುರಿ ಏನು ಮೇಡಮ್ ಅವರೇ? ಸರ್, ಮಹಿಳೆ ಮತ್ತು ಮಕ್ಕಳು ಚೆನ್ನಾಗಾದಾಗ್ಲೇ ಒಂದು ಕುಟುಂಬ ಚೆನ್ನಾಗಾಗಕ್ಕೆ ಸಾಧ್ಯ. ಒಂದು ಕುಟುಂಬ ಚೆನ್ನಾಗಾದ್ರೇ ಒಂದು ಏರಿಯಾ ಚೆನ್ನಾಗಾಗುತ್ತೆ. ಒಂದು ಏರಿಯಾ ಚೆನ್ನಾಗಿದ್ರೇ ಸಮಾಜ ಚೆನ್ನಾಗಿರುತ್ತೆ ಸರ್. ಆ ಮೂಲ ನಾವು ಹೆಣ್ಮಕ್ಳು, ಮಕ್ಕಳು ಅವ್ರನ್ನ ಚೆನ್ನಾಗಿಡ್ಬೇಕು ಅಂತ. ಅಂದರೆ ನೀವು ಹೇಳೋದೇನಪ್ಪ ಅಂದರೆ ಮನೆ ಗೆಲ್ಲು, ಮನೆ ಸುತ್ತಲೂ ಗೆಲ್ಲು, ಮನೆ ವಾತಾವರಣ ಗೆಲ್ಲು, ಮನೆ ವಾತಾವರಣದಲ್ಲಿರ್ತಕ್ಕಂಥ ಮಕ್ಕಳು ಮತ್ತು ಮಹಿಳೆಯರು ಗೆಲ್ಲಬೇಕು, ಅವ್ರು ಚೆನ್ನಾಗಿರಬೇಕು, ಅವರ ಪ್ರತಿಭೆಗಳನ್ನು ಗುರುತಿಸ್ಬೇಕು, ತನ್ಮೂಲಕ ಅವ್ರನ್ನ ನಾವು ಹೊರಗಡೆ ತರ್ತಕ್ಕಂಥ ಕೆಲಸ ಮಾಡಬೇಕು ಅನ್ನೋದು ಇಟ್ಕೊಂಡಿದ್ವಿ. ಮತ್ತು ಬೇರೆ ಏನೇನಿದೆ ಮೇಡಮ್ ನಿಮಗೆ? ಇನ್ನೇನು ಮಾಡಬೇಕು ಅಂತ ಈ ಸಮಾಜಕ್ಕೆ ಈ ನಿಮ್ಮ ಫೌಂಡೇಶನಿಂದ ಏನು ಮಾಡಬೇಕು ಅಂತ ನೀವು ಒಂದು ಕಲ್ಪನೆ, ಕನಸು ಈ ಥರ ಕಂಡಿದ್ದೀರಿ ಮೇಡಮ್ ಅವರೇ? ಮುಂದೆ
ನಾನು ಅದೇ ಈಗ ನೊಂದು ಮಹಿಳೆಯರಿಗೆ ಎಷ್ಟೋ ಮಹಿಳೆಯರು ಅವ್ರ ಹೆಸರು ಹೇಳಬಾರ್ದು ನಾನು, ಎಷ್ಟೋ ಜನ ಬರೀ ನೆಗೆಟಿವ್ ಮಾತಾಡ್ತಾರೆ, ಧೈರ್ಯ ಕಳ್ಕೊತಾರೆ, ಇಲ್ಲ ಹಿಂಗೆ ಹಂಗೆ ಅಂತ. ಎಷ್ಟೋ ಹೆಣ್ಮಕ್ಳಿಗೆ ನಾನು ಧೈರ್ಯ ತುಂಬಿ ಇವತ್ತು ಚೆನ್ನಾಗಿ ಬದುಕೋ ಥರ ಮಾಡಿದ್ದೀನಿ. ಅದೇ ಥರನೇ ನಾನು ಸಮಾಜಮುಖಿ ಕೆಲಸಗಳನ್ನ ಮಾಡಬೇಕು ಅಂತ ಇದ್ದೀನಿ. ಮತ್ತು ಚಿಕ್ಕ ಚಿಕ್ಕ ಮಕ್ಕಳು, ಇವಾಗ ದೊಡ್ಡ ಮಕ್ಕಳು ಬೆಳೆದ ಮೇಲೆ ಹೇಳೋಗಿಂತ ಚಿಕ್ಕ ಮಕ್ಕಳಿದ್ದಾಗಲೇ ಅವ್ರಿಗೆ ಕೆಲವೊಂದು ಕ್ಲಾಸಸ್ ನಡೆಸಬೇಕು ಫ್ರೀಯಾಗಿ ಅಂತ ಮನಸ್ಸಲ್ಲಿದೆ. ಮತ್ತು ಇಲ್ಲಿ ಖರ್ಚು ಮಾಡೋಕ್ಕಿಂತಲೂ ಆಯಾ ಸ್ಕೂಲ್ಗಳಿಗೆ ಹೋಗ್ಬಿಟ್ಟು ಅವ್ರಿಗೆ ಒಂದು ಒಳ್ಳೆ ಬೋಧನೆ ಕೊಡಬೇಕು ಅನ್ನೋ ಕನಸಿದೆ. ಅವ್ರಿಗೆ ಒಂದು ಒಳ್ಳೆ ದಾರಿನಲ್ಲಿ ಅವ್ರನ್ನ ಮನಸ್ಸು ಪರಿವರ್ತನೆ ಮಾಡಬೇಕು. ಈ ಮೊಬೈಲ್ ಅಂತ ಇದು ಎಡಿಕ್ಟ್ ಆಗೋಕ್ಕಿಂತಲೂ ನಾವು ನಮ್ಮ ದಾರಿನಲ್ಲಿ ಅವ್ರನ್ನ ಹೆಂಗೆ ಸಂತೋಷವಾಗಿಡೋಕೆ ಸಾಧ್ಯ, ಹೆಂಗೆ ಅವರು ಓದೋಕೆ ಸಾಧ್ಯ, ಅದನ್ನು ನೋಡಿಕೊಂಡು ನಾನು ಕೆಲವೊಂದು ಕ್ಲಾಸಸ್ ಮಾಡಬೇಕು ಅಂತ ಇದೆ ಸರ್. ನಿಮ್ಮ ಕನಸುಗಳು ಭಾಳ ಚೆನ್ನಾಗಿದ್ದಾವೆ. ಇದೆಲ್ಲ ನೀವು ಬೇರೆಯವರಿಗೆ ಬೋಧನೆ ಏನು ಮಾಡ್ತಿರಲ್ಲ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಮಕ್ಕಳು ಮೇಡಮ್ ನಿಮಗೆ? 2 ಹೆಣ್ಮಕ್ಳು ಸರ್. ಮತ್ತು ಆ 2 ಹೆಣ್ಮಕ್ಳಿಗೆ ಈ ಮೊಬೈಲಿಂದ ದೂರ ಇಟ್ಟಿದ್ದೀರಾ? ಅವರ ವಿದ್ಯಾಭ್ಯಾಸ ಯಾವ ಥರ ಇದೆ? ಅವರಲ್ಲಿ ಏನೇನು ಪ್ರತಿಭೆಗಳಿದ್ದಾವೆ? ಅವ್ರ ಚಟುವಟಿಕೆಗಳು ಹೇಗಿರ್ತವೆ ನಿಮ್ಮ ಜೊತೆಗೆ? ಸರ್ ಅವರಿಬ್ಬರು ರ್ಯಾಂಕ್ ಸ್ಟೂಡೆಂಟ್ಸು. ಪ್ರತಿ ವರ್ಷ ಅವರೇ ಫಸ್ಟ್ ಬರೋದು ಎಲ್ಲದರಲ್ಲೂ. ಈಗ ಫಸ್ಟ್ ಅಂತಂದ್ರೆ ಮನೆಗೆ ಫಸ್ಟ್ ಬರ್ತಾರಾ? ಓದೋದ್ರಲ್ಲಿ ಹಂಗೆ ನಾನೆಲ್ಲೋ ಮನೆಗೆ ಫಸ್ಟ್ ಬರ್ತಾರೆ, ಸ್ಕೂಲ್ ಬಿಟ್ಟು ಓದೋದ್ರಲ್ಲಿ ಅವರು ಫಸ್ಟ್ ಇದ್ದಾರೆ. ಆಮೇಲೆ ಮಾತಾಡೋದ್ರಲ್ಲಿ ಸೌಮ್ಯವಾಗಿ ಮಾತಾಡ್ತಾರೆ. ಆಮೇಲೆ ಕೆಲವೊಂದು ಭರತನಾಟ್ಯಂ ಎಲ್ಲ ಮಾಡ್ತಾರೆ. ಅವ್ರು ಯಾವ ಕ್ಲಾಸ್ಗೂ ಹೋಗಿಲ್ಲ ಸರ್, ಹಾಡೆಲ್ಲ ಹೇಳ್ತಾರೆ. ಆಮೇಲೆ ಈ ಮಕ್ಕಳಿಗೆ ಕೆಲವೊಬ್ರು ತುಂಬಾ ಮುದ್ದು ಮಾಡ್ತಾರೆ, ನಾನು ಮುದ್ದು ಮಾಡ್ತೀನಿ. ಬಟ್ ಮುದ್ದು ಅಂತಂದ್ರೆ ಅದ್ರ ಅರ್ಥ ಅವ್ರನ್ನ ಕೂಡ್ಸ್ಬಿಟ್ಟು ಅವ್ರಿಗೆ ಕೂತಲ್ಲೇ ತುತ್ತು ಹಾಕೋದಲ್ಲ. ಅವ್ರನ್ನ ಚೆನ್ನಾಗಿ ಹೇಳ್ಬಿಟ್ಟು ಕೆಲವೊಂದು ಸಂಸ್ಕಾರ ಕಲಿಸ್ಕೊಡೋದು, ರಂಗೋಲಿ ಹಾಕೋದಿರ್ಬೋದು, ಆ ಥರ ಇದು ಮಾಡೋದು. ಆಮೇಲೆ ಎಲ್ಲರೂ ಹೇಳ್ತಿರ್ತಾರೆ, ನಿಮ್ಮ ಮಕ್ಕಳು ತುಂಬ ಪುಣ್ಯ ಮಾಡಿದ್ದೀರ. ಪುಣ್ಯ ಮಾಡಿದರೆ ಅಲ್ಲ ರೀ, ಕಲಿಸ್ಕೊಟ್ರೆ ಆಗೋದು ಮಕ್ಕಳು ಚೆನ್ನಾಗಿ ಅಂತ ಹೇಳ್ತಾ ಇರ್ತೀನಿ. ಅಂದರೆ ನೀವು ಹೇಳ್ತಕ್ಕಂಥದ್ದು ಆಧುನಿಕ ಜಗತ್ತಿನಿಂದ ಸ್ವಲ್ಪ ಮಕ್ಕಳನ್ನು ದೂರ ಇಟ್ಟಿದ್ದೀರಾ. ಹಾಗಾದರೆ ನಾನೊಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮ ಉದ್ದೇಶ, ನಿಮ್ಮ ವಾತಾವರಣ ನಮಗೆ ಇಷ್ಟ ಆಗ್ತೈತಿ ವೀಕ್ಷಕರಿಗೆ. ಹಾಗಾದರೆ ಮಕ್ಕಳನ್ನು ನೀವು ಮೊಬೈಲಿಂದ ದೂರ ಇಡಿ ಅದೆಲ್ಲ ಹೇಳ್ತೀರಿ. ಮಕ್ಕಳ ಪ್ರತಿಭೆಯನ್ನು ಹೊರಗೆ ತೆಗಿಲಿಕ್ಕೆ, ಆ ಮಕ್ಕಳ ತಾಯಂದರು ಪ್ರತಿಭೆಗಳನ್ನು ಹೊರ ತೆಗಿಲಿಕ್ಕೆ ಇವ್ರಿಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಆ ತಾಯಂದ್ರಿಗೆ, ಆ ಮಕ್ಕಳಿಗೆ ನೀವು ನೀವೇನು ಮಾಡ್ತಾ ಇದ್ದೀರಲ್ಲ, ತುಂಬ ನಿಜವಾಗ್ಲೂ ಹೇಳ್ತೀನಿ, ಇದು ಯಾರು ಮಾಡ್ತಾ ಇಲ್ಲ. ಏನು ಮೇಡಮ್, ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರ ಅವರಿಗೆ? ಮೊಬೈಲ್ನ ದೂರ ಇಡಿ ಅಂತ ನಾನು ಹೇಳ್ತಾ ಇಲ್ಲ. ಮೊಬೈಲ್ನ ನೀವು ಜೊತೆ ಕೂತ್ಕೊಂಡು ಅವ್ರ ಜೊತೆಗೆ ಯೂಟ್ಯೂಬಲ್ಲಿ ಒಳ್ಳೆ ಕಾರ್ಯಕ್ರಮ, ಇಲ್ಲ ಯಾವುದಾದ್ರೂ ಒಂದು ಅಡುಗೆ ಮಾಡೋದೇ ಇರ್ಬೋದು, ಅದನ್ನು ನೋಡ್ಕೊಳ್ಳಿ ಹೇಗೆ ಮಾಡೋದು ಅಂತ. ಇಲ್ಲ ಕ್ರಾಫ್ಟ್ ವರ್ಕ್ ಮಾಡಿ, ಮನೇಲಿ ಏನಾದರೂ ಅಲಂಕಾರ ಮಾಡೋಕ್ಕೆ ಹೇಳಿ ಮಕ್ಕಳ ಜೊತೆಗೆ. ಈ ಥರದ ಚಟುವಟಿಕೆಗಳನ್ನ ಮಾಡಿ. ಯಾಕಂದರೆ ಈ ಆಧುನಿಕ ಯುಗದಲ್ಲಿ ಎಲ್ಲನೂ ಬಿಟ್ಟು ನಾವು ದೂರ ಇದ್ದು ಸಾಂಸ್ಕೃತಿಕ ಪೂರ್ತಿ 100% ಇರೋಕ್ಕಂತ ಹೇಳೋಕ್ಕಾಗಲ್ಲ ಸರ್. ಅಂದರೆ ಒಂದು ನಾವು ಮಕ್ಕಳ ಜೊತೆಗೆ ಬೆರೆತು, ಮಕ್ಕಳನ್ನ ನಮ್ಮ ಜೊತೆಗೆ ಬೆರೆತ್ಕೊಂಡು ಒಂದು ಒಳ್ಳೆ ನಮ್ಮ ಒಂದು ಶಿಕ್ಷಣ ಅವ್ರಿಗೆ ಕೊಡಬೇಕು ಅಂತ ನಾನು ಹೇಳ್ತೀನಿ. ಅಂದರೆ ನೀವು ಹೇಳ್ತಕ್ಕಂಥದ್ದು ಮಕ್ಕಳು ಮತ್ತು ಮಹಿಳೆಯರು ಆಟ ಪಾಠದ ಜೊತೆಗೆ ಸಮಾಜದಲ್ಲಿ ಆಗುಹೋಗುಗಳ ವಿಚಾರಗಳ ಬಗ್ಗೆ ತಲೆ ಕೆಡಿಸ್ಕೋಬೇಕು. ಆದರ್ಶ ಪುರುಷರುಗಳ ಜೀವನಗಳನ್ನು ನಾವು ಓದಬೇಕು, ಅವರಂತೆ ಬಾಳಿ ಬದುಕಕ್ಕೆ ಪ್ರಯತ್ನ ಪಡಬೇಕು. ಆ ನಿಟ್ಟಿನಲ್ಲಿ ನಮ್ಮ ಬದುಕನ್ನು ಸಾಗಿಸ್ತಾ ಹೋದರೆ ನಮ್ಮ ಬದುಕು ಸುಂದರವಾಗಿರುತ್ತೆ ಮತ್ತು ಸುಖವಾಗಿರುತ್ತೆ ಅನ್ನೋದು ನಿಮ್ಮ ಒಂದು ಉದ್ದೇಶ. ಸ್ವಚ್ಛವಾಗಿದ್ದು, ಸಂತೋಷವಾಗಿದ್ದು, ನಗ್ನಾಗ್ತಾ ಇದ್ದು, ಬರೀ ಪ್ರಾಬ್ಲಮ್ಸ್ ಅಂತ ಕೂತ್ಕೊಳ್ಳದೆ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಏನು ಅಂತ ಯೋಚನೆ ಮಾಡೋ ನಿಟ್ಟಿನಲ್ಲಿ ನಾವು ಹೋದರೆ ನಮ್ಮ ಮಕ್ಕಳು ನಮ್ಮ ಥರನೇ ಇದು ಮಾಡ್ತಾರೆ ಅನ್ನೋದು ನನ್ನ. ನಿಮ್ಮಲ್ಲಿ ಏನೇನು ಪ್ರತಿಭೆ ಇದೆ ಮೇಡಮ್ ಅವರೇ? ಪ್ರತಿಭೆ ಅಂತ ಹೇಳಲ್ಲ ಸರ್, ಅದು ಕೆಲವೊಂದು ಇದು ಟೈಮ್ ಪಾಸ್ ಅಂತ ಬೇಕಾದರೆ ಹೇಳ್ಬೋದು. ಯಾಕಂದರೆ ಪ್ರತಿಭೆ ಅಂದರೆ ನಾನು ನಿನಗಿಂತ ಜಾಸ್ತಿ ಇದ್ದೀನಿ ಅಂತ ಬೇರೆ ಇನ್ನೊಬ್ರು ಯಾರೋ ಅಂದ್ಬಿಡ್ಬಾರ್ದು ನಮಗೆ. ಡ್ರಾಯಿಂಗ್ ಮಾಡ್ತೀನಿ ಸರ್ ಮಕ್ಕಳ ಜೊತೆಗೆ, ಪೇಂಟಿಂಗ್ ಮಾಡ್ತೀನಿ, ಕ್ರಾಫ್ಟ್ ಮಾಡ್ತೀನಿ, ಏನಾದರೂ ಸ್ಟಿಚಿಂಗ್ ಮಾಡ್ತೀನಿ. ನಾನು 1 ನಿಮಿಷನೂ ಟೈಮ್ ವೇಸ್ಟ್ ಮಾಡಲ್ಲ ಸರ್. ನನ್ನ ಗೊತ್ತಿರೋರು, ನನ್ನ ಫಾಲೋ ಮಾಡೋರು, ನನ್ನ ಸ್ಟೇಟಸ್ ನೋಡೋರು ಗೊತ್ತು. ಏನಮ್ಮ ನೀನು ಒಂದು ಚೂರು ಸುಮ್ಮನೆ ಕೂತ್ಕೊಳ್ಳಲ್ವಲ್ಲ, ರಾತ್ರಿ ನಿದ್ದೆನಾದರೂ ಮಾಡ್ತೀಯಾ, ಇಲ್ಲ ನಿದ್ದೆನಲ್ಲೂ ಏನಾದರೂ ಮಾಡ್ತೀಯಾ ಅನ್ನೋ ಮಟ್ಟಿಗೆ ನಾನು ಕೆಲಸ ಮಾಡ್ತಾನೆ ಇರ್ತೀನಿ ಮನೇಲಿ. ಮೇಡಮ್ ನೀವು ಹೇಳ್ಬೇಕಾದ್ರೆ ನಿಮ್ಗೆ ಸ್ಟಿಚಿಂಗ್ ಅಂತ ತಕ್ಷಣ ನಾನು ನೆನಪಂತು. ನಾನು ಅಲ್ಲಿ ಕೇಳ್ಪಟ್ಟಿದ್ದೆ, ಈ ಭೂಮಿಕಾ ಸೇವಾ ಫೌಂಡೇಶನ್ನವರು ಲತಾ ಅವರು ಒಂದು ಟೈಮಲ್ಲಿ ಹಗಲು ರಾತ್ರಿ ಮಿಷನ್ ತುಳಿತಾಯಿದ್ರು. ಯಾಕೆ ತುಳಿತಾಯಿದ್ರು?
ಅದು ಯಾಕಂದ್ರೆ ಸರ್, ಈಗ ಎಲ್ರಿಗೂ ಮಾಸ್ಕ್ ಅಂದ್ರೆ ಪರಿಚಯ ಇದೆ, ಗೊತ್ತಿದೆ. ಅದು 5 ರೂಪಾಯಿಗೂ ಸಿಗುತ್ತೆ, 2 ರೂಪಾಯಿಗೂ ಸಿಗುತ್ತೆ. ಬಟ್ ಒಂದು ಕಾಲದಲ್ಲಿ ಹೆಂಗಿತ್ತು ಅಂದ್ರೆ, ಕೊರೋನಾ ಫಸ್ಟ್ ಲಾಕ್ಡೌನ್ ಅಲ್ಲಿ, ಕೊರೋನಾ ಟೈಮಲ್ಲಿ ಮಾಸ್ಕ್ ಅಂದ್ರೇನೆ ಎಷ್ಟೋ ಜನರಿಗೆ 90% ಜನರಿಗೆ ಗೊತ್ತಿರಲಿಲ್ಲ. ಆಮೇಲೆ ಯಾವ ಥರ ಹೊರಗೆ ಹೋಗೋಕ್ಕೂ ಅವಾಗ ಆಗ್ತಿರ್ಲಿಲ್ಲ, ತಗೊಂಡು ಈ ಮೆಡಿಕಲ್ ಶಾಪ್ಗೂ ಹೋಗೋಕ್ಕೂ ಭಯ ಬೀಳ್ತಿದ್ರು ಜನ. ಅಂಥ ಒಂದು ಟೈಮಲ್ಲಿ ನಾನು ಯೂಟ್ಯೂಬಲ್ಲಿ ನೋಡಿಕೊಂಡು, ಇಲ್ಲ ಅಮ್ಮನ ಕೇಳಿಕೊಂಡು, ಇಲ್ಲ ನಂದು ಸ್ವಂತ ನಾಲೆಜಿಂದ ನಾನು ವಿಧವಾದ ಮಾಸ್ಕ್ಗಳನ್ನು ಸ್ಟಿಚ್ ಮಾಡಿದೆ. ಕೆಲವ್ರಿಗೊಂದು ಫಸ್ಟಿಗೆ ಒಂದು 10 ಜನರಿಗೆ ಹಂಚಿದೆ. ಅವರು ತುಂಬ ಸಂತೋಷಪಟ್ಟರು, ಖುಷಿಪಟ್ಟರು. ಆಮೇಲೆ ನನ್ನ ಮನಸ್ಸಿಗೆ ಅನಿಸಿದ್ದು, ಇವು ಮಾಸ್ಕ್ ಅಂದರೆ ಯಾರಿಗೂ ಇದಾಗ್ತಾ ಇಲ್ಲ. ಎಲ್ಲ ಟಿ ವಿನಲ್ಲಿ ಹೇಳ್ತಾ ಇದ್ದಾರೆ, ಮಾಸ್ಕ್ ಇಲ್ಲದೆ ಹೋಗಬೇಡಿ, ಮಾಸ್ಕ್ ಇಲ್ಲದೆ ಇದು ಮಾಡಬೇಡಿ, ನೋಡಿ ಮಾಸ್ಕ್ ಹಾಕ್ಕೊಳ್ದೇ ಇದ್ದರೆ ಮಕ್ಕಳಿಗೆ ಬರುತ್ತೆ, ಅವ್ರಿಗೆ ಬರುತ್ತೆ, ಎಲ್ಲ ಫ್ಯಾಮ್ಲಿ. ಆವಾಗ ನನಗನ್ನಿಸ್ತು, ನಾನು ಒಂದು 4-5 ದಿನ ಕಂಟಿನ್ಯೂಸ್ ಆಗಿ ಬರೋ ಹೊಸ ಬಟ್ಟೆಗಳು, ಇಟ್ಟಿರೋ ಬಟ್ಟೆಗಳನ್ನು ಮಾಸ್ಕ್ ಹೊಲಿದು ನಮ್ಮ ಮನೆಯವ್ರಿಗೆ ಕೊಟ್ಟು, ಅವ್ರು ಐರನ್ ಮಾಡಿ ಅವ್ರಿಗೆ ಅಲ್ಲಿ ಬರೋರ್ಗೆಲ್ಲ ಹಂಚ್ಬಿಟ್ಟು ಬಂದ್ರು ಸರ್. ಅದು ನನಗೆ ತುಂಬಾ ಸಂತೋಷ. ಫ್ರೀ ಆಗಿ ಹಂಚಿದ್ರಾ? ಫ್ರೀ ಆಗಿ ಸರ್, ಪ್ರತಿಯೊಂದು ಫ್ರೀ ಆಗಿ. ಆಮೇಲೆ ಫೇಸ್ಬುಕ್ ಅಲ್ಲಿ ಎಷ್ಟೋ ಜನ ನನಗೆ ಮೆಸೇಜ್ ಮಾಡಿ, ಮೇಡಮ್ ಮಾಸ್ಕ್ ಹಂಚ್ತಾ ಇದ್ದೀರಂತೆ, ನಮಗೆ ಕೊಡ್ತೀರಾ? ನಮಗೊಂದು 50 ಬೇಕು ನಮ್ಮ ಏರಿಯಾನಲ್ಲಿ, ನಮಗೆ ಫ್ಯಾಮಿಲಿಗೆ ಬೇಕು ಮೇಡಮ್ ಅಂತ. ಅಯ್ಯೋ, ನೀವು ನಿಮ್ಮ ಅಡ್ರೆಸ್ ಹೇಳಿ, ನಾನೇ ತಂದು ತಲುಪಿಸ್ತೀನಿ ಅಂತ ಎಷ್ಟೋ ಜನರಿಗೆ ಹೇಳಿ ನಾನು ಮಾಸ್ಕ್ನ ತಲುಪಿಸಿದ್ದೀನಿ ಸರ್. ಮೇಡಮ್ ಅವರೇ, ಹಂಗಂದ್ರೆ ನೀವು ಕಸೂತಿ ಕಲ್ತಿದ್ದೀರಾ? ಕಲ್ತಿದ್ದೀನಿ ಸರ್. ಕಸೂತಿ? ಕಸೂತಿ ಕಲಿಸೋ ಹೆಣ್ಮಕ್ಳಿಗೆ ಯಾಕೆ ಕಸೂತಿ ಕಲಿಸ್ಬಾರ್ದು ಹಂಗಂದ್ರೆ? ಅದು ಕ್ಲಾಸಸ್ ನಡೆಸೋ ಐಡಿಯಾ ನನಗಿಲ್ಲ ಸರ್. ಯಾಕಂತಂದರೆ ಮಕ್ಕಳನ್ನ ನೋಡ್ಕೋಬೇಕು, ಮನೆ ಚೆನ್ನಾಗಿ ನೋಡ್ಕೋಬೇಕು, ಟೈಮ್ ಇದು ಆಗಲ್ಲ. ಇನ್ನೊಂದೇನಂದರೆ ನನ್ನ ತುಡಿತಾನೆ ಬೇರೆ ಇದೆ ಸ್ವಲ್ಪ. ಅಂದರೆ ರಾಜಕೀಯಕ್ಕೆ ಬರ್ಬೇಕಂತಲ್ಲ? ಇಲ್ಲ ಸರ್, ರಾಜಕೀಯಕ್ಕೆ ಬರ್ಬೇಕಂತ ಅಲ್ಲ, ನಾನು ಫ್ರೀಯಾಗಿ ಮಾಡಬೇಕು ಅಂತ ಇದೆ. ಬಟ್ ಅದನ್ನ ಕ್ಲಾಸ್ ಇದು ಮಾಡಕ್ ನಂಗೆ ಆಗ್ತಾ ಇಲ್ಲ. ಸ್ವಲ್ಪ ಅದು ಇದು ಎಲ್ಲ ಫೀಲ್ಡಲ್ಲೂ ಇರೋದ್ರಿಂದ ನನಗೆ ಒಂದೇ ಕಡೆ ಕೂತ್ಕೊಂಡು ಒಂದು ಇದು ಮಾಡಕ್ ನೀವು ಇಷ್ಟೆಲ್ಲ ಕೆಲಸ ಹೇಳ್ತೀರಲ್ಲ, ಪಾಪ ಗಂಡನ ಸರಿಯಾಗಿ ನೋಡ್ಕೊಂತೀರೋ ಇಲ್ಲ ಮೇಡಮ್ ಅವರೇ? ಯಾಕಂದರೆ ಬೆಳಗ್ಗಿಂದ ಸಾಯಂಕಾಲದವ್ರಿಗೆ ಅಲ್ಲ, ನನಗೆ ಅವ್ರಿಗೆ ಕೇಳೋಕ್ಕಾಗಲ್ಲ. ನೀವು ಕುಂತಿದ್ದೀರಿ ಈಗ, ಯಾಕೆ ಮಾತು ಕೇಳ್ತೇನೆ, ಅದು ಮಾಡಿದೆ, ಇದು ಮಾಡಿದೆ, ಹಂಗೆ ಮಾಡಿದೆ, ಹಿಂಗೆ ಮಾಡಿದೆ, ಅದು ಕೆಲಸ ಮಾಡ್ತೀನಿ, ಕೆಲಸ ಮಾಡಿದ್ರೆ ಬರೀ ಕೆಲಸ ಹೇಳ್ತಾಯಿದ್ರಿ, ಬೇರೆಯವ್ರಿಗೆ ಸೇವೆ ಮಾಡೋದು ಹೇಳ್ತಾಯಿದ್ರಿ, ತ್ಯಾಗ ಹೇಳ್ತಾಯಿದ್ರಿ. ಮತ್ತು ನಿಮ್ಗೆ ಮಕ್ಕಳಿಗೆ, ನಿಮ್ಮ ಯಜಮಾನ್ರಿಗೆ ಅಡುಗೆ ಮಾಡೋಕ್ಕೆ ಸಮಯ ಸಿಕ್ಕೈತಿ, ಇದೆಲ್ಲ ಹೆಂಗೆ? ಅದನ್ನು ಸರ್, ನಾನು ಚಪಾತಿ ರೊಟ್ಟಿ ಇಲ್ಲದೆ ನಮ್ಮ ಕಡೆ ಊಟನೇ ಇಲ್ಲ. ಒಂದು ಯಾವುದೋ ಒಂದು ಮಾಡಿಬಿಟ್ಟೆ ಹಾಕ್ದೆ ಅಂತ ಇಲ್ಲ, ಎಲ್ಲ ಕರೆಕ್ಟ್ ಟೈಮ್ಗೆ ಬಿಸಿ ಬಿಸಿ ಈಗ ಮಾಡಿ ಇಡಲ್ಲ ಸರ್. ನಾನು ಎಲ್ಲೇ ಹೋದ್ರೂ ಆ ಟೈಮಿಗೆ ಬಂದು ಪಟ್ಟಂತ ಅಡುಗೆ ಮಾಡಿಕೊಡ್ತೀನಿ, ಚೆನ್ನಾಗಿ ನೋಡ್ಕೊತೀನಿ. ಅದು ನನ್ನ ಕೇಳೋದ್ಕಿಂತ ನೀವು ನಮ್ಮ ಮಕ್ಕಳನ್ನ, ನಮ್ಮ ಮನೆಯವ್ರನ್ನ ಕೇಳಿದರೆ ನಿಮಗೆ ಸರಿಯಾಗಿ ಉತ್ತರ ಸಿಗುತ್ತೆ ಅನ್ಕೊತೀನಿ. ಬಟ್ ಆದರೂ ನಾನು ಕೇಳೋದ್ರಿಂದ ಹೇಳ್ತಾ ಇದ್ದೀನಿ, ಅಡುಗೆನೂ ಕರೆಕ್ಟಾಗಿ ಮಾಡ್ತೀನಿ ಸರ್. ನಾನು ಬೆಳಗ್ಗೆ 3:30ಗೆ ಎದ್ದರೆ ರಾತ್ರಿ ನಾನು ಮಲ್ಗೋದು 1 ಗಂಟೆ ಆಗುತ್ತೆ. ಅಂದರೆ ನೀವು ಹೇಳೋದೇನಪ್ಪ ಅಂದರೆ, ಮನೇಲಿರೋ ಎಲ್ಲ ಹೆಣ್ಮಕ್ಳು ಈ ರೀತಿ ಭಾಳ ಬದುಕಿ ಜೀವನ ಮಾಡಿದರೆ ಒಂಥರ ಸುಖ, ಶಾಂತಿ, ನೆಮ್ಮದಿ ಕಾಣಬಹುದು ಅನ್ನೋದು ನಿಮ್ಮ ಉದ್ದೇಶ. ಮೇಡಮ್ ನೀವೆಲ್ಲ ಹೇಳ್ತಿರಲ್ಲ, ನಿಮ್ಮ ಮನೇಲಿ ಭಾಳ ದುಡ್ಡು ಐತೆ ಬಿಡ್ರಿ ಹಂಗಾದ್ರೆ, ಏನು ಮೇಡಮ್ ಅವರೇ? ಇಲ್ಲ ಸರ್, ತುಂಬ ದುಡ್ಡಿದ್ರೇನೆ, ಶ್ರೀಮಂತರಿದ್ರೇನೆ ಇಂಥ ಕೆಲಸ ಮಾಡೋಕ್ಕೆ, ಸೇವೆ ಮಾಡೋಕ್ಕೆ, ಚೆನ್ನಾಗಿ ಊಟ ತಿಂಡಿ ಮಾಡೋಕ್ಕಾಗುತ್ತಾ? ಅದು ತುಂಬ ಶುದ್ಧ ಸುಳ್ಳು, ತಪ್ಪು. ಇರೋದ್ರಲ್ಲೇನೆ ನಾವು ಚೆನ್ನಾಗಿ ಹೊಂದ್ಕೊಂಡು, ಚೆನ್ನಾಗಿ ಏನು ಮಾಡಿದರೆ, ಹೆಂಗೆ ಮಾಡಿದರೆ, ಯಾವಾಗ ಅಂದರೆ ಇವಾಗ ಅಡುಗೆಯಿಂದಾನೇ ನಾವು ಮಕ್ಕಳು ಮತ್ತು ಮನೆಯವ್ರನ್ನ ಗೆಲ್ಬೋದು ಅಂತ ಮೊದಲಿಂದನೂ ಒಂದು ಮಾತಿದೆ. ಒಳ್ಳೆ ಬಿಸಿ ಬಿಸಿ ಅಡುಗೆ, ಚೆನ್ನಾಗಿ ರುಚಿಯಾದ ಅಡುಗೆ ಇದ್ರೇ ನಮ್ಮ ಮಕ್ಕಳು, ನಮ್ಮ ಗಂಡನ್ನ ಫಸ್ಟ್ ನಾವು ಚೆನ್ನಾಗಿ ನೋಡ್ಕೋಬೇಕು, ಆಮೇಲೆ ನಾವು ಈ ಸಮಾಜನ ಚೆನ್ನಾಗಿ ನೋಡ್ಕೊಳಕ್ಕೆ ಹೋಗ್ಬೇಕು. ಲತಾ ಅವರೇ, ಇಷ್ಟೆಲ್ಲ ನಾವು ನಿಮ್ಮ ಹತ್ರ ವಿಚಾರಗಳನ್ನು ತಿಳ್ಕೊಂಡ್ವಿ, ಮಾತಾಡಿದ್ವಿ. ಹಾಗಾದರೆ ನೀವು ಈ News18 ಕನ್ನಡ ವೀಕ್ಷಣೆ ಮಾಡ್ತಕ್ಕಂಥ ಪುರುಷರಿಗೆ, ಮಕ್ಕಳಿಗೆ, ಮಹಿಳೆಯರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ಸರ್, ಮಹಿಳೆ ಒಂದು ಹೆಣ್ಣೊಂದು ಕಲಿತರೆ ಶಾಲೆ ಒಂದು ತೆರೆದಂತೆ ಅಂತ ದೊಡ್ಡವ್ರದ್ದೊಂದು ಮಾತಿದೆ. ಅದಕ್ಕೆ ಕಲಿತಾರೆ ಅಂತಂದರೆ ಇದರ ಅರ್ಥ ಓದೋದ್ರಲ್ಲಿ, ಎಜುಕೇಷನಲ್ಲಿ ಅಲ್ಲ, ತಿಳುವಳಿಕೆಯಲ್ಲಿ. ಅವ್ರಿರೋ ತಿಳುವಳಿಕೆಗೆ ಅವ್ರನ್ನ ನೀವು ಮುಂದೆ ತನ್ನಿ, ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳಿ. ಪುರುಷರಿಗೆ ಹೇಳ್ತಾ ಇದ್ದೀನಿ, ಗಂಡಂದ್ರಿಗೆ ಈ ಸಣ್ಣ ವಿಷಯಕ್ಕೂ ಜಗಳ ಆಗಲಿ, ಸಣ್ಣ ವಿಷಯಕ್ಕೂ ನೊಂದ್ಕೊಳ್ಳೋದು, ಸಣ್ಣ ವಿಷಯಕ್ಕೂ ದೂರ ಆಗೋದು, ಇದೆಲ್ಲ ಮಾಡಬೇಡಿ. ನಗ್ನಾಗ್ತಾ ಇರಿ, ಒಬ್ರಿಗೊಬ್ರು ಮಾತಾಡಿಕೊಂಡು. ಯಾಕಂದರೆ ನಾವು ಹೆಂಗಿರ್ತೀವಿ, ನಮ್ಮ ಮಕ್ಕಳು ಹಂಗಿರ್ತಾರೆ.
ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಂದರೆ ಅವ್ರ ಮುಂದೆ ನಾವು ಮಾದರಿ ಆಗಿರ್ಬೇಕೇ ಹೊರತು ಅವ್ರ ಮುಂದೆ ನಾವು ಜಗಳಾಡ್ಕೊಂಡು ಇದು ಮಾಡ್ಕೊಂಡು ಇರಬಾರ್ದು. ಒಂದು ಫ್ಯಾಮ್ಲಿ ಅಲ್ಲಿ ಸುಖವಾಗಿ ಸಂತೋಷವಾಗಿ ನಗ್ನಗ್ತಾ ಇದ್ದರೆ ಮುಂದೆ ನಾವು ಈ ಸಮಾಜಮುಖಿ ಕೆಲಸನ ಮಾಡೋಕ್ಕೆ, ಸಮಾಜಕ್ಕೆ ಒಂದು ಕೊಡುಗೆ ಕೊಡೋದಕ್ಕೆ ನಮಗೆ ಸಹಾಯ ಆಗುತ್ತೆ. ನಾವು ಚೆನ್ನಾಗಿರ್ತೀವಿ, ನಮ್ಮವ್ರನ್ನೂ ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ಲತಾ ಅವ್ರ ಜೊತೆಗೆ ನಾವು ಇದುವರೆಗೂ ಮಾತಾಡಿದ್ವಿ. ಈ ಸಾಧಕರ ಸಾಲಿನಲ್ಲಿ ಲತಾ ಅವರು ನಿಮಗೆಲ್ಲ ವಿಭಿನ್ನವಾಗಿ ಕಾಣ್ತಾರಲ್ಲ. ಯಾಕೆ ಕಾಣ್ತಾರೆ ವಿಭಿನ್ನವಾಗಿ ಅಂತಂದರೆ, ನೋಡಿ, ಒಬ್ಬ ಗೃಹಿಣಿಯಾಗಿ, ಮಕ್ಕಳಿಗೆ ತಾಯಿಯಾಗಿ, ತಮ್ಮ ಸುತ್ತ ಇರತಕ್ಕಂಥ ಮಕ್ಕಳಿಗೆ, ಮಹಿಳೆಯರಿಗೆ ಒಂದು ಒಳ್ಳೆಯ ಆದರ್ಶ ವ್ಯಕ್ತಿಯಾಗಿ, ಮಹಿಳೆಯಾಗಿ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಅವ್ರನ್ನ ಈ ಸಾಧಕರು ಅನ್ನೋ ಒಂದು ಕುರ್ಚಿಯಲ್ಲಿ ಕೂರಿಸ್ಲಿಕ್ಕೆ, ಅವ್ರ ಹತ್ರ ಮಾತಾಡಲಿಕ್ಕೆ ನ್ಯೂಸ್ 81 ಕನ್ನಡ ನಿಜವಾಗ್ಲೂ ಸಂತೋಷ ಪಡುತ್ತೆ. ಯಾಕೆ ಹೇಳ್ತೀನಿ ಮಾತು ಅಂತಂದರೆ, ನೋಡಿ, ಅವರು ಯಾರ್ಯಾರಿಗೆ ಯಾವ್ಯಾವ ರೀತಿ ಪ್ರತಿಭೆಗಳು ಇದ್ದಾವೆ ಆ ಪ್ರತಿಭೆಗಳನ್ನು ಹೊರಗೆ ತೆಗಿಲಿಕ್ಕೆ ಕೆಲವ್ರಿಗೆ ಆಗ್ತಾ ಇರಲಿಲ್ಲ. ಅವ್ರಿಗೆ ವೇದಿಕೆ ಹಂಚಿಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳಿಗೆ ನಗದು ಧನ ಸಹಾಯ ಮಾಡಿದ್ದಾರೆ. ಇಂಥ ಆದರ್ಶ ಮಹಿಳೆಗೆ ದೇವರು ಆಯುರಾರೋಗ್ಯ ಭಾಗ್ಯವನ್ನು ಕೊಡಲಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಈ ಸಮಾಜ ಸೇವೆ ಮಾಡಲಿ ಅಂತ ನಿಮ್ಮೆಲ್ಲರ ಪರವಾಗಿ ಅವರಿಗೆ ವಂದನೆಗಳು, ಅಭಿನಂದನೆಗಳು ಮೇಡಮ್. ಥ್ಯಾಂಕ್ ಯು ಸರ್. ನ್ಯೂಸ್ 81 ಕನ್ನಡ ವೀಕ್ಷಕರೇ, ಇದುವರೆಗೂ ಶ್ರೀಮತಿ ಲತಾ ಕಂದರ್ಗಿ ಅವರ ಸಂದರ್ಶನವನ್ನು ತಾವು ವೀಕ್ಷಣೆ ಮಾಡಿದ್ರಿ. ಸಾಧಕರ ಒಂದು ಈ ಸಂದರ್ಶನದ ಸಂಚಿಕೆಯಲ್ಲಿ ಪ್ರತಿ ವಾರದಂತೆ ಈ ವಾರ ಒಬ್ಬ ಮಹಿಳೆಯನ್ನು ಕರ್ಕೊಂಬಂದಿದ್ದೀವಿ. ನಿಮಗೋಸ್ಕರ ಅವರ ಜೊತೆ ಸಂದರ್ಶನ ಮಾಡಿದ್ವಿ. ಈ ಸಂಚಿಕೆಗಳು ಹೀಗೆ ಮುಂದುವರಿತವೆ. ಈ ನ್ಯೂಸ್ 81 ಕನ್ನಡ ಚಾನಲ್ನ ಸಾಧಕರ ಒಂದು ಈ ಕಾರ್ಯಕ್ರಮವನ್ನು ಯಾರ್ಯಾರು ವೀಕ್ಷಣೆ ಮಾಡ್ತೀರಿ, ತಮ್ಮ ಸುತ್ತಮುತ್ತಲು, ತಮ್ಮ ಗಲ್ಲಿಗಳಲ್ಲಿ, ತಮ್ಮ ಮನೆ ಹತ್ತಿರ ಈ ರೀತಿ ಯಾರಾದರೂ ಸಾಧಕರಾಗಿ ಕೆಲಸ ಕಾರ್ಯಗಳನ್ನು ಮಾಡಿದರೆ ನ್ಯೂಸ್ 81 ಕನ್ನಡ ಚಾನಲ್ಗೆ ತಾವು ತಿಳಿಸ್ರಿ. ನಾವೇ ಖುದ್ದಾಗಿ ಬರ್ತೀವಿ, ಅವ್ರ ಜೊತೆ ಮಾತಾಡ್ತೀವಿ, ಅವ್ರನ್ನ ನಮ್ಮ ಕಚೇರಿಗೆ ಕರೆಸಿ ಅವ್ರ ಜೊತೆ ಸಂದರ್ಶನ ಮಾಡ್ತೀವಿ. ಅವರ ಆಚಾರ ವಿಚಾರಗಳನ್ನು, ಅವರ ಆದರ್ಶ ವ್ಯಕ್ತಿತ್ವವನ್ನು, ಸಮಾಜ ಸೇವೆಯನ್ನು ನಿಮಗೋಸ್ಕರ ಪರಿಚಯ ಮಾಡಿಸ್ತಕ್ಕಂಥ ಕೆಲಸನ ಮಾಡ್ತಾಯಿದ್ದೀವಿ. ಇದು ನ್ಯೂಸ್ 81 ಕನ್ನಡ, ಸತ್ಯದ ಪ್ರತಿಬಿಂಬ. ಬರುವ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರನ್ನು ಕರ್ಕೊಂಬರೋಣ ವೀಕ್ಷಕರೇ. ನಿಮಗೋಸ್ಕರ ನ್ಯೂಸ್ 81 ಕನ್ನಡ ಸದಾಕಾಲ ಸಂದರ್ಶಕರ ಸಂದರ್ಶನ ಮಾಡ್ತಾ ಇರುತ್ತೆ. ಕಾಯ್ತಾಯಿರಿ, ನಿರೀಕ್ಷೆ ಮಾಡ್ತಾಯಿರಿ.